ಇದು 7ನೇ ವಿಡಿಯೋ. ಸೇಮ್ ಫುಲ್ ಮನಿಕೊಳ್ಳಿ, ಕೈ ಸ್ಟ್ರೈಟ್, ಕಾಲು ಫುಲ್ ಸ್ಟ್ರೈಟ್ ಆಗಿರಲಿ, ಹಿಪ್ಪೆಲ್ಲ ಟೈಟ್ ಮಾಡ್ಕೊಳ್ಳಿ, ಕೋರ್ ಟೈಟ್ ಮಾಡಿ, ಸಿಂಗಲ್ ಲೆಗ್ ಪುಷ್ ಮಾಡಿ. ಹಿಂಗೆ ನಿಧಾನಕ್ಕೆ ಹಿಪ್ಪು ಮೇಲೆ ಎತ್ಬೇಡ್ದು, ಸ್ಟ್ರೈಟ್ 90 ಡಿಗ್ರಿ ಫುಲ್ ಸ್ಟ್ರೈಟಾಗಿ ಇದು ಮಾಡಿ. ಆಮೇಲೆ ನಿಧಾನಕ್ಕೆ ಬಿಡಿ. ಸೇಮ್ ಲೆಫ್ಟ್ ಲೆಗ್ ಸೇಮ್ ಫುಲ್ ಸ್ಟ್ರೈಟ್, ಹಿಪ್ಪು ಮೇಲೆ ಎತ್ಬೇಡ್ದು, ಇದೆಲ್ಲ ಸ್ಟ್ರೈಟಾಗೇ ಇರಬೇಕು. ಮತ್ತು ಕಾಲು ಸ್ಟ್ರೈಟ್ ಹಿಂಗೆ 45 ಡಿಗ್ರಿ ಬಂದರೆ ನಿಮಗೆ ಪರವಾಗಿಲ್ಲ ಅಂತ ಅಂದರೆ, ಫುಲ್ ಎತ್ತಕ್ಕೆ ಆಗಲ್ಲ ಅಂತ ಅಂದರೆ ನಿಮ್ಮದು ಹಿಪ್ಪು ಮೊಬಿಲಿಟಿ ಇಲ್ಲ ಅಂತ ಅರ್ಥ. ಇದು ಎಂಡೇ ವಿಡಿಯೋ. ಸೇಮ್ ಕಾಲನ್ನ ಮುಂದೆ ಇಡಿ, ಸ್ವಲ್ಪ ಮ್ಯಾಟಿಂದ ಆದಷ್ಟು ಅಗಲ ಮಾಡಿ 90 ಡಿಗ್ರಿ ಇಟ್ಕೊಳ್ಳಿ. ಬಾಡಿ ಸ್ಟಿಫ್, ಕೈಯಿಂದ ಇಟ್ಕೊ, ಕಾಲನ್ನ ನಿಧಾನಕ್ಕೆ ರೊಟೇಟ್ ಮಾಡಿ, ಕೈನ ಮುಂದೆ ತಗೊಳ್ಳಿ. ಸೇಮ್ ಅದೇ ರೀತಿ ರೊಟೇಟ್, ಹಿಂಗೆ ಬ್ಯಾಲೆನ್ಸ್, ಕೈ ಹಿಂಗೆ ಇರಬೇಕು. ಇದೇ ರೀತಿ ಮೂಮೆಂಟ್ ಮಾಡಿ. ಇನ್ ಕೇಸ್ ಏನಾದರೂ ನಮಗೆ ಕೈ ಹಿಂಗೆ ಆಗಲಿಲ್ಲ, ಬಿದ್ದೋಗುತ್ತೆ ಅಂತ ಅಂದರೆ ಜಸ್ಟ್ ನಾವು ಕೈಯನ್ನು ಹಿಂದೆ ಇಟ್ಕೊಂಡು ಈ ಥರನ ರೊಟೇಟ್ ಮಾಡ್ಬೋದು. ಈ ಥರ. ಇದು 9ನೇ ವಿಡಿಯೋ. ಸೇಮ್ ಆರಾಮಾಗಿ ಮನಿಕೊಳ್ಳಿ, ಕಾಲೆರಡು ಸ್ಟ್ರೈಟ್, ಆಮೇಲೆ ಒಂದು ಕಾಲನ್ನ ಮಡಚಿ, ಆಮೇಲೆ ಇನ್ನೊಂದು ಕಾಲನ್ನ ಕಾಲ ಮೇಲೆ ಕಾಲಿಡಿ. ಇದು ಇದನ್ನು ಸ್ಟಿಫ್ ಆಗಿರಬೇಕು, ಕ್ರಾಸಾಗಿ ಈ ಥರ ಎಲ್ಲ ಕ್ರಾಸಾಗಿ ಇಟ್ಕೊಬಿಡ್ದು. ಎರಡು ಸ್ಟಿಫ್ ಆಗಿರಬೇಕು, ಸ್ಟ್ರೈಟ್ ಆಗಿರಬೇಕು. ಮತ್ತು ನಮ್ಮ ಕೈನ ತೊಗೊಳ್ಳಿ, ಹಿಂಗೆ ಕೈ ತೊಗೊಂಡು ಬ್ಯಾಕ್ ಎತ್ಬೇಡ್ದು, ನಮ್ಮ ಚೆಸ್ಟ್ ಕಡೆಗೆ ಪ್ರೆಸ್ ಮಾಡಬೇಕು. ಬ್ಯಾಕ್ನ ಮೂಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಈ ಥರ 30 ಸೆಕೆಂಡ್ ಹೋಲ್ಡ್ ಮಾಡಿ. ಮತ್ತು ಅದೇ ರೀತಿ ಜಸ್ಟ್ ಈ ಕಾಲು ನೀಡಿ, ಎರಡು ಕಾಲು ಲೆವೆಲ್, ಮತ್ತು ಪುಷ್ ಮಾಡಿ. ನಾವು ಬ್ಯಾಕ್ನ ಎತ್ತಕ್ಕೆ ಹೋಗ್ಬಿಡಿ. 30 ಸೆಕೆಂಡ್ ಹೋಲ್ಡ್ ಡೌನ್. ಇದು 10ನೇ ವಿಡಿಯೋ. ಸೇಮ್ ಮ್ಯಾಟಿನ ಕೈ ಒಚ್ಚೆ, ಕಾಲು 90 ಡಿಗ್ರಿ, ಬಾಡಿ ಸ್ಟಿಫ್, ಹಂಗೆ ನಿಧಾನಕ್ಕೆ ಟರ್ನ್ ಮಾಡಿ. ಕಾಲು ಎರಡು ಈ ಥರ ಲೆವೆಲ್ ಆಗಿರಲಿ. ಆಮೇಲೆ ಕೈ ಮುಂದೆ ತೋಡಿ, ನಿಧಾನಕ್ಕೆ ಬಾಡಿ ಸ್ಟಿಫ್, ಚೆಸ್ಟ್ ಎತ್ತು, ಚೆಸ್ಟ್ ಹಿಂಗೆ ಮುಂದೆ ನೋಡಿ, ನಿಧಾನಕ್ಕೆ ಬೆಂಡ್ ಆಗಿ ಮುಂದಕ್ಕೆ. ಬಾಡಿ ಚೆಸ್ಟ್ ಹಂಗೆ ಇರಲಿ, ಎಷ್ಟಾಗುತ್ತೋ ಅಷ್ಟು ನಾವು ಬಾಡಿನ ಮುಂದಕ್ಕೆ ಪ್ರೆಸ್ ಮಾಡೋದು. ಇದೇ ರೀತಿ ಸೇಮ್ ವಾಪಸ್ ಟರ್ನ್, ಬಾಡಿ ಸ್ಟಿಫ್, ಮತ್ತು ಕೈ ಮುಂದೆ ಇಡಿ. ಸೇಮ್ ಮುಂದಕ್ಕೆ ಬೆಂಡಾಗಿ, ಬಾಡಿ ಸ್ಟಿಫ್ ಆಗಿರಲಿ. ಸೇಮ್ 30 ಸೆಕೆಂಡ್ ಹೋಲ್ಡ್. ಈ ಥರ 3 ರೌಂಡ್ ಮಾಡಿ. ಇದು 11ನೇ ವಿಡಿಯೋ. ಸೇಮ್ ಕಾಲೆರಡು ಕ್ಲೋಸ್ ಮಾಡಿ, ಫುಲ್ ಹತ್ರ ತೊಗೊಳ್ಳಿ, ಬಾಡಿನ ಸ್ಟಿಫಾಗಿ ಇಟ್ಕೊಳ್ಳಿ. ಸ್ಟಿಫಾಗಿ ಇಟ್ಕೊಂಡು ಹಂಗೇ ಮುಂದೆ ಬಾಡಿನ ಬೆಂಡ್ ಆಗಬಾರ್ದು. ಬಾಡಿ ಸ್ಟಿಫಾಗಿ ಎಷ್ಟಾಗುತ್ತೋ ಅಷ್ಟು ನಾವು ಮುಂದೆ ಪ್ರೆಸ್ ಮಾಡಬೇಕು, ಬಾಡಿ ಸ್ಟಿಫಾಗಿ ಇಟ್ಕೊಂಡೇನೆ. ಇದು ಅಷ್ಟೇ 30 ಸೆಕೆಂಡ್ ಹೋಲ್ಡ್ ಮಾಡಬೇಕು. 3 ರೌಂಡ್. ಇದು ಲಾಸ್ಟ್ ವಿಡಿಯೋ. ಜಸ್ಟ್ ಇದೇ ಥರ ಸೇಮ್ ಮಣಿಕೊಳ್ಳಿ, ಕಾಲೆರಡು ಕ್ಲೋಸ್, ಒಂದು ಲೆಗ್ನ ಮೇಲಕ್ಕೆತ್ತಿ ನಿಧಾನಕ್ಕೆ, ಮತ್ತು ಕೈ ತೊಗೊಳ್ಳಿ, ಕೈ ಇಟ್ಕೊಳ್ಳಿ. ಕೈ ಇಟ್ಕೊಂಡು ಎಷ್ಟಾಗುತ್ತೋ ಅಷ್ಟು ಸ್ಟ್ರೈಟಾಗಿ, ಹಿಂಗೆ ಸ್ಟ್ರೈಟಾಗಿರಬೇಕು. ಎಷ್ಟಾಗುತ್ತೋ ಅಷ್ಟು ಕೆಳಗೆ ಪ್ರೆಸ್ ಮಾಡಿ, ಎಷ್ಟಾಗುತ್ತೋ ಅಷ್ಟು. ಈ ಸೇಮ್ 30 ಸೆಕೆಂಡ್ ಹೋಲ್ಡ್. ಮತ್ತು ಸೇಮ್ ಅದೇ ರೀತಿ ಈ ಕಾಲೆತ್ತಿ, ಎಷ್ಟಾಗುತ್ತೆ ಅಷ್ಟು ಹಿಂಗೆ ಸ್ಟ್ರೈಟಾಗಿರಬೇಕು, ಪ್ರೆಸ್ ಮಾಡಬೇಕು. 30 ಸೆಕೆಂಡ್ ಹೋಲ್ಡ್. ಇಲ್ಲ ಅಂದರೆ ಆಗುತ್ತೆ ಅಂದರೆ ಡಬಲ್ ಲೆಗ್, ಎರಡೂ ಲೆಗ್ನ ಹಿಡ್ಕೊಂಡು ಎಷ್ಟಾಗುತ್ತೆ ಅಷ್ಟು ಕೆಳಗೆ ಪುಷ್ ಮಾಡಬೇಕು. 30 ಸೆಕೆಂಡ್. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.